ಸಪ್ತರ್ಷಿಗಳಲ್ಲಿ ಒಬ್ಬರಾದ ಜಮದಗ್ನಿ, ಇವರ ಪತ್ನಿ ರೇಣುಕಾ ಮುತ್ತೈದೆಯಾದ ದಿನ ಭರತ ಹುಣ್ಣಿಮೆ. ಈ 2025ರ ಭರತ ಹುಣ್ಣಿಮೆ ಫೆಬ್ರವರಿ 12 ಬುಧವಾರ. ಭರತ ಹುಣ್ಣಿಮೆಯ ದಿನದಂದೇ ಮೈಲಾರ ಜಾತ್ರೆ ಸಹ ನಡೆಯೋದು ವಿಶೇಷ. ಶಿವ ತನ್ನ ಒಂದು ಅವತಾರವನ್ನ ಎತ್ತಿದ ಸಮಯದಲ್ಲಿ ವೆಂಕಟೇಶ್ವರನಿಗೆ ಆತನ ಮದುವೆಗೆ 7 ಕೋಟಿ ರೂಪಾಯಿಯನ್ನ ಸಾಲವಾಗಿ ಕೊಟ್ಟಿದ್ದ. ಆದ್ರೆ ಅದನ್ನ ವೆಂಕಟೇಶ್ವರ ಹಿಂದಿರುಗಿಸದೆ ಹೋದಾಗ ಶಿವನಿಗೆ ಕೋಪ ಬರುತ್ತೆ. ಈತನ ಕೋಪವನ್ನ ತಣಿಸೋದಕ್ಕೆ ಅಂದಿನಿಂದ ಭಕ್ತಾದಿಗಳು ಇವನನ್ನ 7 ಕೋಟಿ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. 7 ಕೋಟಿ ತನ್ನ ಪತ್ನಿ ಗಂಗಮಲ್ಲವ್ವನ ಜೊತೆ ಮೈಲಾರಕ್ಕೆ ವರ್ಷಕ್ಕೊಮ್ಮೆ ಭರತ ಹುಣ್ಣಿಮೆ ಅಥವಾ ಮಾಘ ಹುಣ್ಣಿಮೆ ದಿನ ಬರೋದನ್ನೇ ಲಕ್ಷಾಂತರ ಭಕ್ತಾದಿಗಳು ಮೈಲಾರ ಜಾತ್ರೆಯಾಗಿ ಆಚರಿಸೋದು. ಇನ್ನು ಭರತ ಹುಣ್ಣಿಮೆ ಹಡಗಲಿಯ ಮೈಲಾರದಲ್ಲಿ ಮಾತ್ರವಲ್ಲದೆ ಸವದತ್ತಿ, ಕೂಡೂರು ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ವಿಶೇಷ. ಮೈಲಾರ ಕ್ಷೇತ್ರದಲ್ಲಂತೂ 7 ಕೋಟಿ ಹಾಗೂ ಈತನ ಪತ್ನಿ ಗಂಗಮಲ್ಲವ್ವ ಕುದುರೆಯ ಮೇಲೆ ಆಗಮಿಸ್ತಾರೆ ಅನ್ನೋದು ನಂಬಿಕೆ. ಇವರ ಆಗಮನದ ಸೂಚಕವಾಗಿ ಈ ದಿನ ಗುಡುಗು ಸಿಡಿಲನ್ನ ಈ ಕ್ಷೇತ್ರದಲ್ಲಿ ನೋಡಬಹುದು. ಭರತ ಹುಣ್ಣಿಮೆಯನ್ನ ಬನದ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಇನ್ನು ಈ ದಿನ ಜಮದಗ್ನಿಯ ಪತ್ನಿ ರೇಣುಕಾ ಮುತ್ತೈದೆಯಾದ ದಿನ ಅಂತ ಪ್ರಾರಂಭದಲ್ಲೇ ನಾನು ನಿಮ್ಗೆ ಹೇಳಿದ್ದೆ ನೋಡಿ. ಭೃಗುವಿನ ವಂಶದವರು ಸಪ್ತರ್ಷಿಗಳಲ್ಲಿ ಒಬ್ಬರಾದ ಜಮದಗ್ನಿ, ಇವರ ಪತ್ನಿ ರೇಣುಕಾ, ಇವರಿಬ್ಬರಿಗೆ 5 ಮಕ್ಕಳು. ಕಿರಿಯ ಮಗ ಪರಶುರಾಮ ಸಾಕ್ಷಾತ್ ವಿಷ್ಣುವಿನ ಅವತಾರ. ಒಮ್ಮೆ ಹೀಗೆ ಜಮದಗ್ನಿ ರೇಣುಕಾ ಮೇಲೆ ಕುಪಿತರಾಗಿ ತನ್ನ ಮಕ್ಕಳಿಗೆ ತಾಯಿಯ ಶಿರಚ್ಛೇದನವನ್ನ ಮಾಡೋದಕ್ಕೆ ಹೇಳಿದಾಗ ಯಾರೂ ಒಪ್ಪೋದಿಲ್ಲ. ಪರಶುರಾಮ ಮಾತ್ರ ಇದಕ್ಕೆ ಒಪ್ತಾನೆ. ತಾಯಿಯ ಶಿರಚ್ಛೇದನವನ್ನ ಮಾಡ್ತಾನೆ. ಹೀಗೆ ರೇಣುಕಾ ಆ ದಿನ ಮುತ್ತೈದೆ ಸಾವನ್ನ ಪಡಿತಾಳೆ. ಆ ದಿನವನ್ನೇ ಭರತ ಹುಣ್ಣಿಮೆಯಾಗಿ ನಾವಿವತ್ತಿಗೂ ಆಚರಿಸೋದು. ರೇಣುಕಾ ಮುತ್ತೈದೆಯಾದ ದಿನ. ಆದ್ರೆ ಈ ಘಟನೆಯ ನಂತರವೇ ತನ್ನ ಮಾತನ್ನ ಮೀರದ ತನ್ನ ಮಗನಿಗೆ ಖುಷಿಯಿಂದ ಜಮದಗ್ನಿ ಒಂದು ವರವನ್ನ ಕೇಳ್ಕೊಳ್ಳೋದಿಕ್ಕೆ ಹೇಳಿದಾಗ ತನ್ನ ಸತ್ತ ತಾಯಿ ಪುನಃ ಬದುಕ್ ಬರಬೇಕು ಅಂತ ಕೇಳ್ಕೊಂಡಾಗ ರೇಣುಕಾಳನ್ನ ಬದುಕಿಸ್ತಾರೆ ಜಮದಗ್ನಿ. ಕಾಮಧೇನುವಿಗಾಗಿ ಒಮ್ಮೆ ಜಮದಗ್ನಿ ತಮ್ಮ ಪ್ರಾಣವನ್ನೇ ಕೊಡಬೇಕಾಯ್ತು. ಆದ್ರೆ ಶುಕ್ರಾಚಾರ್ಯರ ಮೃತ ಸಂಜೀವಿನಿಯಿಂದ ಜಮದಗ್ನಿಗೆ ಪುನರ್ಜೀವ ಸಿಗತ್ತೆ. ಆದ್ರೆ ಪತ್ನಿ ರೇಣುಕಾ ತನ್ನ ಪತಿಯನ್ನ ತಾನು ಕಳ್ಕೊಂಡಂತ ಆ 1 ತಿಂಗಳು ಇನ್ಮುಂದೆ ವರ್ಷದಲ್ಲಿ ಶೋಕಾಚರಣೆಯಲ್ಲಿದ್ದು ಮಿಕ್ಕ 11 ತಿಂಗಳು ಮಾತ್ರ ಸತಿಯಾಗಿರಲು ತೀರ್ಮಾನಿಸ್ತಾಳೆ. ಆ 1 ತಿಂಗಳ ಹುಣ್ಣಿಮೆಯನ್ನ ಇವತ್ತಿಗೂ ಮಂಗಳಮುಖಿಯರು ರಂಡೆ ಹುಣ್ಣಿಮೆ ಅಂತ ಆಚರಿಸ್ತಾರೆ. ಇದು ರೇಣುಕಾ ತನ್ನ ಪತಿಯನ್ನ ಕಳ್ಕೊಂಡಂತ ಸಮಯದಲ್ಲಿನ ಕೆಲವು ಪದ್ಧತಿಗಳನ್ನ ಏನ್ ಆಚರಿಸಿದ್ಲು ಅದನ್ನ ಸೂಚಿಸುತ್ತೆ. ಇವತ್ತಿಗೂ ಈ ಆಚರಣೆಯನ್ನ ಮಂಗಳಮುಖಿಯರು ಈ ದಿನ ಮಾಡ್ತಾರೆ. ಹಾಗಾಗಿನೇ ಈ ಹೆಸರು. ಆದ್ರೆ ಒಮ್ಮೆ ಶುಕ್ರಾಚಾರ್ಯರ ಮೃತ ಸಂಜೀವಿನಿಯಿಂದ ಜಮದಗ್ನಿಗೆ ಪುನರ್ಜೀವ ಸಿಕ್ಕರೂ ಪುನಃ ಕಾರ್ತವೀರ್ಯಾರ್ಜುನನ ಪುತ್ರ ಶೂರಸೇನ ಜಮದಗ್ನಿಯ ಶಿರಚ್ಛೇದನವನ್ನ ಮಾಡಿ ಆತನ ರುಂಡವನ್ನೇ ತಗೊಂಡು ಹೋಗ್ತಾನೆ. ಪುನಃ ಆತ ಬದುಕಿ ಬರಬಾರ್ದು ಅಂತ. ಇನ್ನು ಜಮದಗ್ನಿಯ ಅಂತಿಮ ಸಂಸ್ಕಾರವಾಗುವ ಸಮಯದಲ್ಲಿ ರೇಣುಕಾ ಪತಿಯ ಚಿತೆಗೆ ಸಜೀವವಾಗಿ ಹಾರಿ ಪತಿಯೊಂದಿಗೆ ಒಂದಾಗ್ತಾಳೆ.